ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಆಮೇಲೆ ಅವ್ರು ನಮ್ಗೆ ಗೊತ್ತಾಗಿಲ್ಲ ನಮ್ಗೆ ಸಿಗ್ಬೇಕಲ್ಲ ನಮ್ಮಂತವ್ರು ಎಲ್ಲಿ ಸಿಗ್ತಾರೆ ಅವರು ಬಡವ್ರಿಗೆ ಎಲ್ಲರ ಸರ್ ಸಿಗ್ತಾರೆ ಎಲೆಕ್ಷನ್ ಬರ್ತಾರೆ ಹೇಳ್ತಾರೆ ಹಿಂಗೆ ಅವ್ರಿಗೆ ಹಾಕಪ್ಪ ಚೆನ್ನಾಗಿ ಕೆಲಸ ಮಾಡ್ತಾರೆ ನಾವು ಆಗ್ಬಿಡ್ತೀವಿ ಅಮಾಯಕರು ಸರ್ ನಾವು ಬಡವರು ಅಮಾಯಕರು ನಮ್ಗೇನು ಗೊತ್ತಿಲ್ಲ ಗೊತ್ತಿದೆ ಅಂತಂದ್ರೆ ದಬ್ಬಾಳಿಕೆ ಮಾಡ್ತಾರೆ ನಿನ್ಗೇನು ಗೊತ್ತು ಯಾರು ನೀನು ಏನು ಅಂತ ಕೇಳ್ತಾರೆ ನಮ್ಗೆ ಯಾರು ನಾವು ಕೇಳೋದು ಯಾರು ನಮ್ಗೆ ಸಹಕಾರ ಕೊಡೋರು ಯಾರು 15ನೇ ವಾರ್ಡಿಂದ ನಾವು ನೀರಿಗಾಗಿ ಬಂದಿದ್ದೀವಿ ಇಲ್ಲಿ ಸುಮಾರು ದಿವಸಗಳಿಂದ ಭಾಳ ತೊಂದರೆ ಆಗಿದೆ ನಮಗೆ ಯಾರು ನಮ್ಮ ಸಂದಸ್ಯರು ಇಲ್ಲ ಸಾರು ಒಂದು ಸಾರಿ ಬಂದರು ಅಲ್ಲಿ ಮೀಟಿಂಗ್ ಇಟ್ಟಿದ್ರು ಸ್ಕೂಲಲ್ಲಿ ನೀರಿನ ಬಗ್ಗೆ ವಾರಕ್ಕೆ 2 ಸಾರಿ ಇವ್ರಿಗೆ ನೀರು ಬಿಡಪ್ಪ ಅಂತ ಹೇಳಿ ಬಂದರು ಸಾರು 15 ದಿವಸಕ್ಕೆ ಒಂದೇ ಒಂದು ಸಾರಿ ಬಂದಿದ್ದು 20 ದಿವಸ ಆಯ್ತು ಇವಾಗ ನೀರು ಬಂದು ಸಾರೇನೋ ಹೇಳಿ ಬಂದರೆ ಹೇಳ್ತಾರೆ ಬಿಡಿಸ್ತೀನಪ್ಪ ಸಾಯಂಕಾಲ ಬಿಡ್ತಾನೆ ಅವ್ನು ಬರ್ತಾನೆ ಅಂತಾರೆ ಅವ್ನಿಗೆ ಹೇಳಿದ್ರೆ ನಂಗೆ ಸೇರಿಲ್ಲ ಅಂತಾನೆ ಇದೇ ನಂಗೆ ಸೇರಿಲ್ಲ ಅಂತಾನೆ ಆ ಕೌನ್ಸಿಲರ್ಗೆ ಹೇಳಿದ್ರೆ ನನಗೆ ಸೇರಿಲ್ಲ ಅಂತಾರೆ ಈ 40 ವರ್ಷದಿಂದ ಏರಿಯಾ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಅದೇ ಇದೆ ಸರ್ 15ನೇ ವಾರ್ಡು 40 ವರ್ಷದಿಂದ ಹಂಗೆ ಇರೋದು ಎಲ್ಲ ಕಡು ಬಡವರು ಇರೋದು ಯಾರು ಸ್ಪಂದಿಸೋದಿಲ್ಲ. ಯಾರನ್ನ ಹೇಳಿದ್ರೆ ನನಗೆ ಓಟಾಗಿಲ್ಲ ಅಂತಾರೆ ಕೌನ್ಸಿಲರ್ ನನಗೆ ಓಟಾಗಿಲ್ಲ ಅವ್ರಿಗಾಗಿರೋದು ಅಂತಾರೆ. ಅಲ್ಲಿ ಅಧಿಕಾರಿಗಳಾದರೂ ಬಂದು ಎಕ್ಸ್ಪ್ರೆಷನ್ ಮಾಡಿ ಅದೇನಿದೆ ಅಂತ ಒಂದು ಓಟ್ ಹೋಗಿದೆ ಜಗದೀಶ್ ಅಂತ ಹೇಳ್ಬಿಟ್ಟು ಶಾಂತಿನಗರಕ್ಕೆ ಒಂದು ಓಟ್ ಹೋಗಿದೆ ನಮ್ಮ ಬೀದಿಯಿಂದ ಒಂದು ಓಟ್ ಹೋಗಿದೆ ಪೂರ್ತಿ ಬೀದಿ ಎಲ್ಲ ಫಿಫ್ತ್ ಕ್ಲಾಸು ಪೂರ್ತಿ ಅಸ್ಲಂಗಾಗಿರೋದು ಒಂದು ಓಟ್ ಮಾತ್ರ ಜಗದೀಶ್ಗಾಗಿದೆ. ಅವನು ಆದಷ್ಟು ಪಾಪ ಅವನ ಕೈಗೆ ಎಷ್ಟಾಗಿದೆ ಅಷ್ಟು ಮಾಡಿದ್ದಾನೆ ಅವನು ಬಂದಿದ್ದಕ್ಕೋಸ್ಕರ ಅವನದು ಇದು ಅಂತ ಹೇಳ್ಬಿಟ್ಟು ತೊಂದರೆ ಕೊಟ್ಟಿದ್ದಾರೆ. ಆಮೇಲೆ ಅವ್ನು ನೀರಿಗಾಗಿ ಏನೋ ಕೆಲಸ ಮಾಡ್ದ ಪಾಪ ಅವ್ನಿಗೆ ಆಗೋದಿಲ್ಲ ಅದು ಆ ಕಡೆಯಿಂದ ಕೊಡೋಕ್ಕಾಗೋಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮಿಸ್ ಮಾಡಿದ್ರು ನಮಗೆ. ಸುಮಾರು ದಿವಸದಿಂದ ಸರ್ ಯಾರೂ ಕೇಳೋರಿಲ್ಲ. ವಾಟರ್ ಮ್ಯಾನು ಫೈನಲ್ ವಾಟರ್ ಮ್ಯಾನ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಯಾರ್ಯಾರೋ ಬರ್ತಾರೆ ಅವ್ನಿಗೆ ಹೇಳಿದ್ರೆ ಬಿಡ್ತೀನಿ ಅಂತ ನೀವು ಸ್ವಲ್ಪ ಬಿಡ್ತೀನಿ ಅಂತ ಬಿಡಲ್ಲ. ಎಷ್ಟು ಸಾರಿ ಅವ್ರಿಗೆ ಹೇಳೋಕ್ಕಾಗುತ್ತೆ ಅಲ್ಲಿ ಇಲ್ಲಿ ಸಾರು ಸುಮಾರು ಒಂದು 5-6 ಸಾರಿ ಬಂದಿದ್ದೀವಿ. ಅವರು ಅಧಿಕಾರಿಗಳು ನಮ್ಮಿಂದ ಬೇಜಾರಾಗಿ ಬಿಡ್ತಾರೆ ಏನಪ್ಪ ಎಷ್ಟು ಸಾರಿ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಯಾರ ಕಡೆ ಹೋಗೋದು ಯಾರು ಹಿಂದ್ಗಡೆ ಹೋಗೋದು. MLA ಸಾಹೇಬ್ರು ಹೇಳ್ತಾರೆ ಎಷ್ಟೋ ಕೋಟಿ ತಗೊಂಡು ಕೋಲಾರ ಜಿಲ್ಲೆಗೆ ಎಷ್ಟೋ ಕೋಟಿ ತೊಗೊಂಬಂದಿದ್ದೀನಿ ಡೆವಲಪ್ ಮಾಡೋಕಂದ್ರೆ ನಮ್ಗೇನು ಆಗಿಲ್ಲ. ಇವತ್ತು 40 ವರ್ಷದಿಂದ ಏನು ಮಾಡಿಲ್ಲ. MLA ನಮ್ಗೆ ಸ್ಪಂದಿಸಿಲ್ಲ ಬಂದು ಕೇಳಿಲ್ಲ ಸರ್. ಯಾರು ನಾನು ಕೇಳೋದು ನೀವೇ ಹೇಳಿ. ವಾಟರ್ ಮೇನ್ ಸರಿಯಾಗಿಟ್ರೆ ನೀರಿದೆ ನಾವು ಬಂದು ಹೇಳ್ತೀವಿ. ಅವ್ರು ಇಲ್ಲಿಂದ ಹೇಳ್ತಾರೆ ಅವ್ರು ಬರೋದಿಲ್ಲ. ಅವನು ಅಲ್ಲಿ ಇದ್ದಾರೆ ಪರ್ಮನೆಂಟ್ ಆಗಿರೋರು ಅವ್ರು ಬರ್ತಾ ಇಲ್ಲ. ಯಾರೋ ಬೇರೆಯವ್ರಿಗೆ ಇಟ್ಟಿದ್ದಾರೆ ಅವರು ಬಂದುಬಿಟ್ಟು ನಂಗೆ ಸೇರಿಲ್ಲ ಯಾವಾಗ ಒಂದು ದಿವಸ ಬಿಡ್ತಾನೆ. ಇನ್ನೊಂದು 100 ರೂಪಾಯಿ ತಿಂಗಳಿಗೆ 100 ರೂಪಾಯಿ ಕೊಡ್ಬೇಕು. ನೀರು ಬಿಟ್ಟರೆ ಖಂಡಿತವಾಗಿ ತಿಂಗಳಿಗೆ 100 ರೂಪಾಯಿ ಅವ್ರಿಗೆ ಕೊಡಬೇಕು. ಅದೇ ಬೇಕಾದ್ರೆ ನಗರಸಭೆಗೆ ನಾವು ಕಟ್ತೀವಿ 100 ರೂಪಾಯಿ ನೀರು ಬಿಲ್ ನಾವು ಕಟ್ತೀವಿ. UGD ಬಿಲ್ ನಾವು ಕಟ್ತೀವಿ. UGD ನೀರು ಬಂದೇನಾಗುತ್ತೆ ಅಂದರೆ ತೊಟ್ಟಿಗೆ ನೀರು ಕುಡಿಯೋ ನೀರಲ್ಲಿ ಬರ್ತಾ ಇದೆ. ಸುಮಾರು ದಿವಸ ಅದು ಹೇಳಿದ್ದೀವಿ ನಾವು. UGD ನೀರು ಬರ್ತದೆ ಮಿಕ್ಸ್ ಆಗಿಬಿಟ್ಟಿದೆ. ಆ ಲೈನೇ ಹೋಗಿದೆ UGD ಲೈನ್ ಹೋಗ್ಬಿಟ್ಟು ಸುಮಾರು ಒಂದು ವಾರಕ್ಕೆ ಒಂದು 5 ಸಾರಿ ಗಾಡಿ ಕರ್ಕೊಂಡು ಹೋಗ್ಬೇಕು. ಯಾರೋ ಒಂದು ಸಾರಿ ಬರ್ತಾರೆ ಒಂದು ಸಾರಿ ಬರಲ್ಲ ಅಂತಾರೆ. ಈ ಥರ ನಮ್ಗೆ ತೊಂದರೆ ಆಗಿದೆ. ನೀರು ಬೇಕು ಸರ್, ನೀರು ಬೇಕು, ಚರಂಡಿ ಎರಡೇ ನಮ್ಗೆ ಬೇಕು. ಏನೂ ಬೇಕಾಗಿಲ್ಲ. ನಾವು ಸಂಪಾದನೆ ಕೂಲಿ ನಾಲಿ ಮಾಡಿ ಏನೋ ಒಂದು ಮಾಡ್ಕೊಂಡು ನಾವು ಗಂಜಿ ಕುಡಿತೀವಿ. ನಮ್ಗೆ ನೀರು ಬೇಕು, ಬೇರೆ ಏನು ನಮ್ಗೆ ಅಭ್ಯಂತರವಿಲ್ಲ. ಸ್ವಲ್ಪ ನಿಮ್ಮ ಮುಖಾಂತರವಾಗಿ ಸ್ವಲ್ಪ ಹೇಳಿ ನಮಗೆ ನೀರು ಕೊಡಿಸಿದ್ರೆ ಸಾಕು ಸರ್. ಅಷ್ಟೇ ನಾವು ಕೇಳ್ಕೊಳ್ಳೋರು, ಬೇರೆ ಏನೂ ಇಲ್ಲ.